ಎಮರ್ಜೆನ್ಸಿ ನಮ್ ಇಂಡಿಯಾದು ಒನ್ ಆಫ್ ದ ಡಾರ್ಕೆಸ್ಟ್ ಪೀರಿಯಡ್ ಅಂತ ಕರೀತಾರೆ. ಇದುವರೆಗೂ ನಮ್ ಇಂಡಿಯಾ ಅಲ್ಲಿ 3 ಸತಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಮಿಸಸ್ ಇಂದಿರಾ ಗಾಂಧಿ 1975 ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಮಿಸಸ್ ಇಂದಿರಾ ಗಾಂಧಿ ಥ್ರೂ ಔಟ್ ದ ಕಂಟ್ರಿ ನೆಕ್ಸ್ಟ್ 2 ವರ್ಷವರೆಗೂ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ್ದಾಗ ನಮ್ಮಂತ ನಾರ್ಮಲ್ ಪಬ್ಲಿಕ್ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗಿತ್ತು. ಇಂಡಿಯಾ ಅಲ್ಲಿ ಎಮರ್ಜೆನ್ಸಿ ಯಾಕೆ ಡಿಕ್ಲೇರ್ ಆಗಿತ್ತು ಅಂಡ್ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು ಅಂಡ್ ಎಮರ್ಜೆನ್ಸಿ ಯಾಕೆ ಡಿಕ್ಲೇರ್ ಆಗುತ್ತೆ, ಈ ಎಲ್ಲಾ ಪಾಯಿಂಟ್ಸ್ ನ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು? ನ್ಯಾಷನಲ್ ಎಮರ್ಜೆನ್ಸಿ ಒಂದು ಸಿಚುವೇಶನ್. ಈ ಸಿಚುವೇಶನ್ ಅಲ್ಲಿ ನಮ್ಮಂತ ನಾರ್ಮಲ್ ಪಬ್ಲಿಕ್ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗಿರುತ್ತೆ. ಈ ಸಿಚುವೇಶನ್ ಅಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿ ಆಟೋಕ್ರೆಟಿಕ್ ಕನ್ವರ್ಟ್ ಆಗುತ್ತೆ. ಅಂದ್ರೆ ಒಂದು ಪಾರ್ಟಿ ಅಥವಾ ಒಬ್ಬ ಪೊಲಿಟಿಕಲ್ ಲೀಡರ್ ಆಗ್ಲಿ ಇಡೀ ದೇಶನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕೈಂಡ್ ಆಫ್ ಡಿಕ್ಟೇಟರ್ಶಿಪ್. ಆರ್ಟಿಕಲ್ 350 ಪ್ರಕಾರ ಒಂದು ಕಂಟ್ರಿಯಲ್ಲಿ ಎಮರ್ಜೆನ್ಸಿ ಯಾವಾಗ ಡಿಕ್ಲೇರ್ ಆಗುತ್ತೆ ಅಂದ್ರೆ ಆ ಕಂಟ್ರಿದು ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಪೀಸ್ ಮತ್ತೆ ಸೆಕ್ಯೂರಿಟಿಗೆ ಯಾವ್ದಾದ್ರು ಎಕ್ಸ್ಟರ್ನಲ್ ಥ್ರೆಟ್ ಬರ್ತಾ ಇದ್ರೆ ಆಗ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಅಂಡ್ ಆಲ್ಸೋ ಇನ್ ಎಕ್ಸ್ಟರ್ನಲ್ ಅಗ್ರೆಷನ್ ಇಂದ ಅಂಡ್ ಆರ್ಮ್ ರೆಬಿಲಿಯನ್ ಇಂದ ಕೂಡ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಮೊದಲನೇ ಎಮರ್ಜೆನ್ಸಿ PM ನೆಹರು ಡಿಕ್ಲೇರ್ ಮಾಡಿದ್ರು ಇಯರ್ 1962 ಅಲ್ಲಿ ಇಂಡೋ ಮತ್ತೆ ಚೈನಾ ವಾರ್ ಆಗ್ತಾ ಇರ್ಬೇಕಾದ್ರೆ. ಈ ಟೈಮ್ ಅಲ್ಲಿ ಗವರ್ಮೆಂಟ್ ಮೀಡಿಯಾ ಮೇಲೆ ಪವರ್ ನ ಇನ್ಕ್ರೀಸ್ ಮಾಡ್ಕೊಂಡಿತ್ತು. ಈ ವಾರ್ ಬರೀ ಒಂದೇ ತಿಂಗಳಲ್ಲಿ ಎಂಡ್ ಆಗಿತ್ತು. ಆದ್ರೆ ಎಮರ್ಜೆನ್ಸಿ 5.5 ತಿಂಗಳಾದ್ರೂ ರಿವೋಕ್ ಆಗಿರ್ಲಿಲ್ಲ. ಅಂಡ್ ಫಸ್ಟ್ ಎಮರ್ಜೆನ್ಸಿ 1968 ಅಲ್ಲಿ ಎಂಡ್ ಆಗಿತ್ತು. ಅಂಡ್ ಎರಡನೇ ಎಮರ್ಜೆನ್ಸಿ PM ಇಂದಿರಾ ಗಾಂಧಿ ಡಿಕ್ಲೇರ್ ಮಾಡಿದ್ರು ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಆಗ್ತಾ ಇರ್ಬೇಕಾದ್ರೆ ಇಯರ್ 1971 ಅಲ್ಲಿ. ಈ ವಾರ್ ಕೂಡ ಅಷ್ಟೇ 2 ವಾರದಲ್ಲೇ ಮುಗ್ದೋಗಿತ್ತು. ಆದ್ರೆ ಸೆಕೆಂಡ್ ಎಮರ್ಜೆನ್ಸಿ ರಿವೋಕ್ ಆಗಿರ್ಲಿಲ್ಲ. ಸೆಕೆಂಡ್ ಎಮರ್ಜೆನ್ಸಿ 1977 ವರೆಗೂ ಆಗಿತ್ತು. ಅಂಡ್ ಇದು ಆಲ್ಮೋಸ್ಟ್ 6 years ವರೆಗೂ ರಿವೋಕ್ ಆಗೇ ಇರ್ಲಿಲ್ಲ. ಅಟ್ ದಿಸ್ ಟೈಮ್ ಸೆಕೆಂಡ್ ಎಮರ್ಜೆನ್ಸಿ ಎಂಡೇ ಆಗಿರಲಿಲ್ಲ. ಅಂಡ್ ಮಿಸಸ್ ಗಾಂಧಿ ಥರ್ಡ್ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಮಾಡ್ಬಿಡ್ತಾರೆ ಇನ್ ಇಯರ್ 25 June 1975 ಅಲ್ಲಿ. ಆದ್ರೆ ಥರ್ಡ್ ಎಮರ್ಜೆನ್ಸಿ ಉಳಿದಿರೋ 2 ಎಮರ್ಜೆನ್ಸಿಗಿಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಫಸ್ಟ್ 2 ಎಮರ್ಜೆನ್ಸಿ ಎಕ್ಸ್ಟರ್ನಲ್ ಅಗ್ರೆಷನ್ ಗೋಸ್ಕರ ಡಿಕ್ಲೇರ್ ಆಗಿತ್ತು. ಅಂದ್ರೆ ಫಸ್ಟ್ ಎಮರ್ಜೆನ್ಸಿ ಇಂಡಿಯಾ ಮತ್ತೆ ಚೈನಾ ವಾರ್ ಆಗ್ತಾ ಇತ್ತು, ಅದೊಂದು ಕಾರಣಕ್ಕೆ ಫಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ್ದು. ಅಂಡ್ ಎರಡನೇ ಎಮರ್ಜೆನ್ಸಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಆಗ್ತಾ ಇತ್ತು, ಅದಕ್ಕೆ ಸೆಕೆಂಡ್ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು. ಬಟ್ ಥರ್ಡ್ ಎಮರ್ಜೆನ್ಸಿ ಯಾವುದೇ ತರ ವಾರ್ ಗೋಸ್ಕರ ಡಿಕ್ಲೇರ್ ಆಗಿರ್ಲಿಲ್ಲ. ಥರ್ಡ್ ಎಮರ್ಜೆನ್ಸಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಗೋಸ್ಕರ ಡಿಕ್ಲೇರ್ ಆಗಿತ್ತು. ನಾನು ಫಸ್ಟ್ ಹೇಳ್ದಂಗೆ ಆರ್ಟಿಕಲ್ 352 ಅಲ್ಲಿ ಎಮರ್ಜೆನ್ಸಿ 3 ಕಾರಣಕ್ಕೋಸ್ಕರ ಡಿಕ್ಲೇರ್ ಆಗುತ್ತೆ. ಮೊದಲನೇದು ನಮ್ ಇಂಡಿಯಾ ಸೆಕ್ಯೂರಿಟಿ ಮೇಲೆ ಯಾವ್ದಾದ್ರು ಎಕ್ಸ್ಟರ್ನಲ್ ಥ್ರೆಟ್ ಆಗ್ತಾ ಇದ್ರೆ ಅದಕ್ಕೋಸ್ಕರ ಡಿಕ್ಲೇರ್ ಆಗುತ್ತೆ. ಅಂಡ್ ಎರಡನೇದು ಎಕ್ಸ್ಟರ್ನಲ್ ಅಗ್ರೆಷನ್ ಗೋಸ್ಕರ. ಅಂಡ್ ಇನ್ನೂ ಒಂದು ಆರ್ಮ್ ರೆಬೆಲಿಯನ್ ಗೋಸ್ಕರ. ಆರ್ಮ್ ರೆಬೆಲಿಯನ್ ಇದು ರೀಸೆಂಟ್ ಆಗಿ ಆಡ್ ಆಗಿರೋದು. ಇದಕ್ಕಿಂತ ಮುಂಚೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಇದೊಂದು ಕಾರಣಕ್ಕೆ ಎಮರ್ಜೆನ್ಸಿ ಇಂಡಿಯಾ ಅಲ್ಲಿ ಥರ್ಡ್ ಟೈಮ್ಗೆ ಡಿಕ್ಲೇರ್ ಆಗಿತ್ತು. ಥರ್ಡ್ ಎಮರ್ಜೆನ್ಸಿ ಯಾಕೆ ಡಿಕ್ಲೇರ್ ಆಯ್ತು, ಮುಖ್ಯವಾದ ಕಾರಣಗಳೇನಿತ್ತು? ಕಾರಣಗಳು ಅನ್ನೋದಕ್ಕಿಂತ ದೇರ್ ವೇರ್ ಸಮ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಬಿಹೈಂಡ್ ಥರ್ಡ್ ಎಮರ್ಜೆನ್ಸಿ. ಮೊದಲನೇದು ನ್ಯಾಷನಲೈಸೇಷನ್ ಆಫ್ ಪ್ರೈವೇಟ್ ಬ್ಯಾಂಕ್ಸ್. ಕಾಂಗ್ರೆಸ್ ಆಗ ಒನ್ ಆಫ್ ದ ಪವರ್ಫುಲ್ ಪಾರ್ಟಿ ಆಗಿತ್ತು ಇಂಡಿಯಾ ಅಲ್ಲಿ. ಅಂಡ್ ಆಗ ಅವರು 5-year ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. 1969 ಅಲ್ಲಿ ಕಾಂಗ್ರೆಸ್ ಪಾರ್ಟಿ 14 ಪ್ರೈವೇಟ್ ಬ್ಯಾಂಕ್ಸ್ ನ ನ್ಯಾಷನಲೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ ಸರ್ಕಾರ ಎಲ್ಲಾ ಪ್ರೈವೇಟ್ ಕಂಪನೀಸ್ ಪ್ರೈವೇಟ್ ಬ್ಯಾಂಕ್ಸ್ ಓನರ್ಶಿಪ್ ತಗೊಂತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವ್ದಾದ್ರು ಒಂದು ಕಂಪನಿ ಓನರ್ ಆಗಿರ್ತೀರಾ ಅಥವಾ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಆಗಿರ್ತೀರಾ. ಅಂಡ್ ನೆಕ್ಸ್ಟ್ ಡೇ ಇಂದ ಸರ್ಕಾರ ಆ ಕಂಪನಿ ನಮ್ದು ಅಂತ ಹೇಳ್ತಾರೆ. ಆಗ ನಿಮ್ ದುಡ್ಡೆಲ್ಲ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಬಿಸ್ನೆಸ್ ಮ್ಯಾನ್ ಗಳು, ಶೇರ್ ಹೋಲ್ಡರ್ಸ್ ಗಳು ಲೈಕ್ JRD ಟಾಟಾ ಅಂತಹ ಇನ್ವೆಸ್ಟರ್ಸ್ ಗಳು ಈ ಡಿಸಿಷನ್ ಗೆ ಅಪೋಸಿಟ್ ಆಗಿ ನಿಂತ್ಕೊಂಡಿದ್ರು. 18 July 1969 ಸರ್ಕಾರ ಈ ಡಿಸಿಷನ್ ನ ಒಂದು ಆರ್ಡಿನೆನ್ಸ್ ಥ್ರೂ ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ ಅವರು ರಿಯಲೈಸ್ ಮಾಡ್ತಾರೆ ದಟ್ ಪಾರ್ಲಿಮೆಂಟ್ ಸೆಷನ್ಸ್ 21 July ಇಂದ ಸ್ಟಾರ್ಟ್ ಆಗ್ತಿದೆ ಅಂತ. ಅಂಡ್ ಪ್ರೆಸಿಡೆಂಟ್ ಅವ್ರ ಆಫೀಸ್ ನ 20th July ಬಿಡ್ತಾ ಇದ್ದಾರೆ ಅಂತ. ಅದಕ್ಕೆ ಈ ಆರ್ಡಿನೆನ್ಸ್ ನ ತುಂಬಾ ಬೇಗ ಡ್ರಾಫ್ಟ್ ಮಾಡ್ತಾರೆ. ಓವರ್ ನೈಟ್ ಅಲ್ಲೇ ಈ ಆರ್ಡಿನೆನ್ಸ್ ನ ಪ್ರೆಸಿಡೆಂಟ್ ಕೈಯಲ್ಲಿ ಸೈನ್ ಮಾಡಿಸ್ತಾರೆ. ಪಾರ್ಲಿಮೆಂಟ್ ಸೆಷನ್ಸ್ ಆಗೋದಕ್ಕೆ ಮುಂಚೆನೆ ಓವರ್ ನೈಟ್ ಅಲ್ಲಿ ಪ್ರೆಸಿಡೆಂಟ್ ಕೈಯಲ್ಲಿ ಈ ಆರ್ಡಿನೆನ್ಸ್ ಮೇಲೆ ಸೈನ್ ಮಾಡಿಸ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಈ ಪ್ರೈವೇಟೈಸೇಷನ್ ಮಿಸಸ್ ಗಾಂಧಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ. ಇದ್ರ ಮೇಲೆ ಮಿಸಸ್ ಗಾಂಧಿದು ಜಸ್ಟಿಫಿಕೇಶನ್ ಒಂದೇನೆ ಇದ್ದಿದ್ದು, ಪ್ರೈವೇಟ್ ಬ್ಯಾಂಕ್ಸ್ ಏನಾದ್ರು ನ್ಯಾಷನಲೈಸ್ಡ್ ಆದ್ರೆ ಇಡೀ ಕಂಟ್ರಿಯಲ್ಲಿ ಎಲ್ಲಾ ಕಡೆ ರೀಚ್ ಆಗುತ್ತೆ. ಅಂಡ್ ಮೇನ್ಲಿ ಬಡ ಜನಗಳಿಗೆ ಸರ್ವಿಸ್ ಪ್ರೊವೈಡ್ ಮಾಡಬಹುದು. ಇದೇ ಒಂದು ಪ್ರೈವೇಟ್ ಕಂಪನಿ ಈ ತರ ಮಾಡೋದಿಲ್ಲ. ಮೊದಲು ಅವರು ಅವ್ರ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಟೈಮ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ
ಇದರಲ್ಲಿ ಒಬ್ರು RC ಕೂಪರ್ ಅಂತ ಒಬ್ರು ಶೇರ್ ಹೋಲ್ಡರ್ ಇರ್ತಾರೆ. ಅವ್ರಿಗೆ ಈ ಡಿಸಿಷನ್ ಇಷ್ಟ ಆಗೋದಿಲ್ಲ. ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಒಂದು ಸ್ಮಾಲ್ ವಿಕ್ಟರಿ ಸಿಗುತ್ತೆ. ಆಗ ಕೋರ್ಟ್ ಡಿಕ್ಲೇರ್ ಮಾಡ್ತಾರೆ, ಈ ಲಾ ಏನಿದೆ ನ್ಯಾಷನಲೈಸೇಷನ್, ಇದು 14 ಪ್ರೈವೇಟ್ ಬ್ಯಾಂಕ್ಸ್ ಗೆ ಒಂದು ಡಿಸ್ಕ್ರಿಮಿನೇಷನ್ ಅಂತ ಅಂಡ್ ಶೇರ್ ಹೋಲ್ಡರ್ಸ್ ಗೆ ಒಂದು ಅನ್ಫೇರ್ ಡಿಸಿಷನ್ ಅಂತ. ಇದಾದ್ಮೇಲೆ ಆರ್ಡಿನೆನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗ್ಬಿಡುತ್ತೆ. ಯಾವಾಗ ಕೋರ್ಟ್ ಈ ಆರ್ಡಿನೆನ್ಸ್ ರಿಜೆಕ್ಟ್ ಮಾಡುತ್ತೋ, ಮಿಸಸ್ ಗಾಂಧಿ ನೆಕ್ಸ್ಟ್ ಇಯರ್ ಕಾನ್ಸ್ಟಿಟ್ಯೂಷನ್ ಗೆ ಒಂದು ಹೊಸ ಅಮೆಂಡ್ಮೆಂಟ್ ನ ತಗೊಂಡ್ಬರ್ತಾರೆ. ಈ ಅಮೆಂಡ್ಮೆಂಟ್ ಜಡ್ಜ್ಮೆಂಟ್ ನ ರಿವರ್ಸ್ ಮಾಡ್ಬಿಡುತ್ತೆ. ಇದೇ ತರನೇ ಒಂದು ಸಿಮಿಲರ್ ಕೇಸ್ ಇತ್ತು, ಅದೇ ಪ್ರಿವಿ ಪರ್ಸ್. ಪ್ರಿವಿ ಪರ್ಸ್ ಅಂದ್ರೆ ಒಂದು ಪೇಮೆಂಟ್. ಈ ಪೇಮೆಂಟ್ ಬರೀ ರಾಯಲ್ ಫ್ಯಾಮಿಲೀಸ್ ಕೊಡ್ತಾ ಇದ್ರು. ಸರ್ಕಾರದ ಕಡೆಯಿಂದ ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿರೋ ರಾಯಲ್ ಫ್ಯಾಮಿಲೀಸ್ ಗೆ ಕೊಡ್ತಾ ಇದ್ದಿದ್ದು. ಮೇನ್ಲಿ ಈ ಪ್ರಿವಿ ಪರ್ಸ್ ಪೇಮೆಂಟ್ ಒಂದು ಕಾರಣಕ್ಕೋಸ್ಕರ ಮಾಡಿದ್ರು. 1947 ಅಲ್ಲಿ ಎಲ್ಲಾ ಪ್ರಿನ್ಸ್ಲಿ ಸ್ಟೇಟ್ಸ್ ನು ಯುನೈಟ್ ಮಾಡೋದಕ್ಕೋಸ್ಕರ ಈ ಪ್ರಿವಿ ಪರ್ಸ್ ಪೇಮೆಂಟ್ ನ ತಗೊಂಡ್ಬಂದ್ರು. ಈ ಕಂಡೀಷನ್ ಅಂಡರ್ ಅಲ್ಲಿ ರಾಯಲ್ ಫ್ಯಾಮಿಲೀಸ್ ಗೆ ಗವರ್ಮೆಂಟ್ ಕಡೆಯಿಂದ ಸಮ್ ಸಾರ್ಟ್ ಆಫ್ ಮನಿ ಸಿಗುತ್ತೆ. ಅಂದ್ರೆ ಸರ್ಕಾರ ಈ ಫ್ಯಾಮಿಲೀಸ್ ಗೆ ದುಡ್ಡು ಕೊಡ್ತಾರೆ, ಪೆನ್ಷನ್ ತರ. ಆದ್ರೆ ಮಿಸಸ್ ಗಾಂಧಿಗೆ ಈ ಪ್ರಿವಿ ಪರ್ಸ್ ಪೇಮೆಂಟ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವರು ಒಂದು ಹೊಸ ಬಿಲ್ ತಗೊಂಡ್ಬರ್ತಾರೆ. ಆದ್ರೆ ಆ ಬಿಲ್ ರಾಜ್ಯಸಭಾ ಅಲ್ಲಿ ಪಾಸ್ ಆಗೋದಿಲ್ಲ. ಆಗ ಅವರು ಒಂದು ಪ್ರೊಕ್ಲಮೇಶನ್ ಮಾಡ್ತಾರೆ, ಇನ್ ಮುಂದೆ ನಾವು ಯಾವುದೇ ತರ ಪ್ರಿನ್ಸ್ಲಿ ಸ್ಟೇಟ್ಸ್ ನ ರೆಕಗ್ನೈಸ್ ಮಾಡೋದಿಲ್ಲ, ರಾಯಲ್ ಫ್ಯಾಮಿಲೀಸ್ ನ ರೆಕಗ್ನೈಸ್ ಮಾಡೋದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಈ ಪ್ರೊಕ್ಲಮೇಶನ್ ನ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತೆ ಇಂದಿರಾ ಗಾಂಧಿ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಗೆ ಒಂದು ಹೊಸ ಅಮೆಂಡ್ಮೆಂಟ್ ಆಡ್ ಮಾಡ್ತಾರೆ. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ರು ದಟ್ ಪ್ರಿವಿ ಪರ್ಸ್ ಡೆಫಿನೆಟ್ಲಿ ಅಬೋಲಿಷ್ ಆಗೇ ಆಗುತ್ತೆ ಅಂತ. ಅಂಡ್ ದ ಜಡ್ಜ್ಮೆಂಟ್ ಆಫ್ ಕೋರ್ಟ್ ವಾಸ್ ರಿವರ್ಸ್ಡ್. ಇದು 1971 ಅಲ್ಲಿ ಆಗಿತ್ತು. ಇದಾದ್ಮೇಲೆ ಮಿಸಸ್ ಇಂದಿರಾ ಗಾಂಧಿ ಮೇಲೆ 2 ವರ್ಷದಿಂದ ಒಂದು ಕೇಸ್ ನಡೀತಾ ಇತ್ತು. ಈ ಕೇಸ್ ನ ಒಬ್ರು ಸೋಷಲಿಸ್ಟ್ ಎಲೆಕ್ಷನ್ ಕ್ಯಾಬಿನೆಟ್ ಫೈಲ್ ಮಾಡಿದ್ರು. ಅವ್ರ ಹೆಸರು ರಾಜ್ ನಾರಾಯಣ್. 1971 ಎಲೆಕ್ಷನ್ಸ್ ಅಲ್ಲಿ ರಾಜ್ ನಾರಾಯಣ್ ಇಂದಿರಾ ಗಾಂಧಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡಿದ್ರು. ಆ ಎಲೆಕ್ಷನ್ಸ್ ಅಲ್ಲಿ ಇಂದಿರಾ ಗಾಂಧಿ ಗೆದ್ಬಿಡ್ತಾರೆ. ಅಂಡ್ ರಾಜ್ ನಾರಾಯಣ್ ಅಲಹಾಬಾದ್ ಕೋರ್ಟ್ ಅಲ್ಲಿ ಒಂದು ಎಲೆಕ್ಷನ್ ಪೆಟಿಷನ್ ನ ಫೈಲ್ ಮಾಡ್ತಾರೆ. ಮಿಸಸ್ ಇಂದಿರಾ ಗಾಂಧಿದು ವಿಕ್ಟರಿನ ಚಾಲೆಂಜ್ ಮಾಡ್ತಾ ರಾಜ್ ನಾರಾಯಣ್ ಒಂದು ಎಲೆಕ್ಷನ್ ಪೆಟಿಷನ್ ನ ಅಲಹಾಬಾದ್ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತಾರೆ. ಎಲೆಕ್ಷನ್ ಪೆಟಿಷನ್ ಡೈರೆಕ್ಟ್ಲಿ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಬಹುದು, ಒಂದು ಪರ್ಟಿಕ್ಯುಲರ್ ಕ್ಯಾಬಿನೆಟ್ ಎಲೆಕ್ಷನ್ ನ ಕ್ವಶನ್ ಮಾಡ್ತಾ. ಅಂಡ್ ಈ ಪೆಟಿಷನ್ ರಿಸಲ್ಟ್ ಬಂದಿದಾದ್ಮೇಲೆ 45 ಡೇಸ್ ಗಿಂತ ಮುಂಚೆ ಫೈಲ್ ಆಗಿರ್ಬೇಕು. ಅಂಡ್ ರಾಜ್ ನಾರಾಯಣ್ ಮಿಸಸ್ ಗಾಂಧಿ ವಿರುದ್ಧ ಸಾಕಷ್ಟು ಅಲಿಗೇಷನ್ಸ್ ನ ರೈಸ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಬರೀ 2 ಅಲಿಗೇಷನ್ಸ್ ನ ಕೋರ್ಟ್ ಫೈಂಡ್ ಮಾಡ್ತಾರೆ. ಮೊದಲನೇದು ಎಲೆಕ್ಷನ್ ಕ್ಯಾಂಪೇನಿಂಗ್ ಗೋಸ್ಕರ ಗವರ್ಮೆಂಟ್ ಮಿಷನರೀಸ್ ನ ಯೂಸ್ ಮಾಡಿದ್ದು, ಲೈಕ್ ಸ್ಟೇಜ್ ಸೆಟ್ ಮಾಡೋದಿಕ್ಕೆ, ಬ್ಯಾರಿಗೇಡ್ಸ್ ಹಾಕೋದಿಕ್ಕೆ, ಲೌಡ್ ಸ್ಪೀಕರ್ಸ್ ಹಾಕೋದಿಕ್ಕೆ. ಪೊಲೀಸ್ ಮ್ಯಾನ್ ಮಿಸಸ್ ಗಾಂಧಿಗೋಸ್ಕರ ಯಶ್ಪಾಲ್ ಕಪೂರ್ ಅರೇಂಜ್ ಮಾಡ್ತಾ ಇದ್ರು. ಯಶ್ಪಾಲ್ ಕಪೂರ್ ರಾಯ್ಬರಿಯಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ರು ಅಂಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ರು. ಇದ್ರ ಜೊತೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇವರು ಸೆಕ್ರೆಟರಿ ಆಗಿದ್ರು. ಅಂಡ್ ದಿಸ್ ಇಸ್ ಎ ವಯೋಲೇಷನ್ ಆಫ್ ಲಾ. ಅಂಡ್ ಎರಡನೇದು ಗವರ್ಮೆಂಟ್ ಆಫೀಸರ್ ನ ಎಲೆಕ್ಷನ್ ಏಜೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಯಶ್ಪಾಲ್ ಕಪೂರ್ ಇಂಡಿಯನ್ ಗವರ್ಮೆಂಟ್ ಗೆ ಗೆಜೆಟೆಡ್ ಆಫೀಸರ್ ಆಗಿದ್ರು. ಅಂಡ್ ಇದರ ಜೊತೆಯಲ್ಲಿ PM ಸೆಕ್ರೆಟರಿಯರ್ ಆಗಿ ಸ್ಪೆಷಲ್ ಡ್ಯೂಟಿ ಮೇಲೆ ಇದ್ರು. PM ಸೆಕ್ರೆಟರಿಯರ್ ಆಗಿ ಒಂದು ರೆಸಿಗ್ನೇಷನ್ ಲೆಟರ್ ಕೊಡ್ತಾರೆ. ಅಂಡ್ ಇದಾದ್ಮೇಲೆ ಅವರು ಎಲೆಕ್ಷನ್ ಏಜೆಂಟ್ ಆಗಿ ಅಪಾಯಿಂಟ್ ಆಗ್ತಾರೆ. ಇಲ್ಲಿ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿಂದ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಯಶ್ಪಾಲ್ ಕಪೂರ್ ಅವ್ರ ರೆಸಿಗ್ನೇಷನ್ ನ January 13, 1971 ಇವತ್ತು ಯಶ್ಪಾಲ್ ಕಪೂರ್ ಅವ್ರ ರೆಸಿಗ್ನೇಷನ್ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಅವ್ರ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗುತ್ತೆ. ಅಂಡ್ ಅವರು PM ಸೆಕ್ರೆಟರಿಯರ್ ಆಗಿ ಸ್ಪೆಷಲ್ ಡ್ಯೂಟಿ ಮಾಡ್ತಾ ಇರ್ತಾರೆ. ಅಂಡ್ ಅವ್ರಿಗೆ ಅಲ್ಲಿಂದ ಕೂಡ ಅಪ್ರೂವಲ್ ಸಿಗ್ಬೇಕಾಗಿತ್ತು. ಆನ್ 25 ಫೆಬ್ರವರಿ 1971, February 4, 1971 ಇವತ್ತು ಮಿಸಸ್ ಗಾಂಧಿಗೋಸ್ಕರ ಇವರು ಎಲೆಕ್ಷನ್ ಏಜೆಂಟ್ ಆಗಿ ಅಪಾಯಿಂಟ್ ಆಗ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅವರು ಗವರ್ಮೆಂಟ್ ಆಫೀಸರ್ January 25, 1971 ವರೆಗೂ ಆಗಿದ್ರು. ಅಂಡ್ ಅವರು ಬಿಹಾಫ್ ಮಿಸಸ್ ಇಂದಿರಾ ಗಾಂಧಿ ಸಾಕಷ್ಟು ಸ್ಪೀಚಸ್ ನ ಡೆಲಿವರ್ ಮಾಡ್ತಾರೆ. ಆನ್ January 7 ಅವರು ಮತ್ತೊಂದು ಸ್ಪೀಚ್ ನ ಕೊಡ್ತಾರೆ ಬಿಹಾಫ್ ಮಿಸಸ್ ಇಂದಿರಾ ಗಾಂಧಿ. ಅಂಡ್ ಅಗೇನ್ 19 January 1971 ಇನ್ನೊಂದು ಸ್ಪೀಚ್ ಕೊಡ್ತಾರೆ. ಅಂಡ್ ದಿಸ್ ಯೂಸೇಜ್ ಆಫ್ ಗವರ್ಮೆಂಟ್ ಆಫೀಸರ್ ಈಸ್ ವಯೋಲೇಷನ್ ಆಫ್ ಲಾ ಅಂಡರ್ ಆರ್ಟಿಕಲ್ 123 ಆಫ್ RP ಆಕ್ಟ್. ಇದೊಂದು ಫೈಂಡಿಂಗ್ ಇಂದ ಅಲಹಾಬಾದ್ ಹೈಕೋರ್ಟ್ ಒಂದು ಡಿಸಿಷನ್ ನ ಪಾಸ್ ಮಾಡ್ತಾರೆ. January 12, 1975 ಮಿಸಸ್ ಗಾಂಧಿ ಎಲೆಕ್ಷನ್ ಫ್ರಾಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವ್ರನ್ನ 6 ಲಾಂಗ್ ಇಯರ್ಸ್ ವರೆಗೂ ಬ್ಯಾನ್ ಮಾಡ್ತಾರೆ. ಅವರು ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಂಗೆ ಇರ್ಲಿಲ್ಲ. ಇದಾದ್ಮೇಲೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅಲ್ಲಿ ಈ ಜಡ್ಜ್ಮೆಂಟ್ ನ ಸ್ಟೇ ಅಲ್ಲಿ ಇರ್ತಾರೆ. ಅಂಡ್ ದೇ ಸೆಡ್ ದಟ್ ಇಂದಿರಾ ಗಾಂಧಿ ಇನ್ಮೇಲೆ ಲೋಕಸಭಾ MP ಆಗಿ ಕಂಟಿನ್ಯೂ ಮಾಡಬಹುದು, ಅವ್ರ ಎಲ್ಲಾ ಮೀಟಿಂಗ್ಸ್ ಅಟೆಂಡ್ ಮಾಡಬಹುದು, ಆದ್ರೆ MP ಆಗಿ ವೋಟ್ ಮಾಡೋಂಗಿಲ್ಲ. ಅಂಡ್ ನೆಕ್ಸ್ಟ್ ಹಿಯರಿಂಗ್ ವರ್ಗೂ ಅವರು PM ಆಗಿ ಕಂಟಿನ್ಯೂ ಮಾಡಬಹುದು. ಈ ಆಪರ್ಚುನಿಟಿನ ಸಾಕಷ್ಟು ಅಪೋಸಿಷನ್ ಪಾರ್ಟೀಸ್ ಒಂದು ಚಾನ್ಸ್ ಆಗಿ ಯೂಸ್ ಮಾಡ್ಕೊಂತಾರೆ. ಅವರು ರೋಡ್ಸ್ ಮೇಲೆ ಬರ್ತಾರೆ, ರೋಡ್ಸ್ ಮೇಲೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ದಿದ್ದು,
ಈ ತರ ಕರಪ್ಟ್ ಆಗಿರೋ ಲೀಡರ್ ನಮಗ್ ಬೇಡ, ಇವ್ರನ್ನ ರಿಸೈನ್ ಮಾಡಕ್ ಹೇಳಿ ಅಂತ. ಈ ಟೈಮ್ ಅಲ್ಲಿ JP ನಾರಾಯಣ್ ಇವರು ಮಿಸಸ್ ಇಂದಿರಾ ಗಾಂಧಿ ವಿರುದ್ಧ ಒಂದು ರ್ಯಾಲಿ ಕಂಡಕ್ಟ್ ಮಾಡ್ತಾರೆ. ಅವರು ಎಲ್ಲಾ ಸ್ಟೂಡೆಂಟ್ಸ್ ಕೇಳ್ತಾರೆ, ಮನೆಯಿಂದ ಆಚೆ ಬನ್ನಿ, ಆಚೆ ಬಂದು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಅಲ್ಲಿರೋ ನಾರ್ಮಲ್ ಪಬ್ಲಿಕ್ ಕೂಡ ಹೇಳ್ತಾರೆ, ನೀವು ಪೊಲೀಸ್ ನ ಒಬೇ ಮಾಡಬೇಡಿ, ಅವ್ರನ್ನ ಹೊಡೀರಿ ಅಂತ ಹೇಳ್ಬಿಟ್ಟು. ಅಂಡ್ ಆರ್ಮ್ ಫೋರ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಇವ್ರನ್ನೆಲ್ಲಾರ್ನು ಕೂಡ ನೀವು ಗವರ್ಮೆಂಟ್ ಆರ್ಡರ್ಸ್ ನ ರಿಫ್ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾನ್ ಮುಂಚೆನೆ ಹೇಳ್ದಂಗೆ ನಮ್ ಕಂಟ್ರಿಯಲ್ಲಿ ಎಮರ್ಜೆನ್ಸಿ ಆರ್ಟಿಕಲ್ 350 ಅಂಡರ್ ನಮ್ ಕಂಟ್ರಿಯಲ್ಲಿ ವಾರ್ಗೆ ಇಲ್ಲ ಎಕ್ಸ್ಟರ್ನಲ್ ಅಗ್ರೆಷನ್ ಗೋಸ್ಕರ ಇವೆರಡು ಕಾರಣಕ್ಕೆ ಬಿಟ್ಟು ಇನ್ನೊಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಗೋಸ್ಕರ ಕೂಡ ಡಿಕ್ಲೇರ್ ಆಗುತ್ತೆ ಅಂತ. ಜೂನ್ 1975 ಮಿಸಸ್ ಇಂದಿರಾ ಗಾಂಧಿ ಅವ್ರ ಮಿನಿಸ್ಟರ್ಸ್ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿ ಕನ್ಸಲ್ಟ್ ಮಾಡಿ ಅವ್ರ ಅಡ್ವೈಸ್ ಮೇಲೆ ಒಂದು ಲೆಟರ್ ಬರೀತಾರೆ ಪ್ರೆಸಿಡೆಂಟ್ಗೆ. ಆಗಿನ ಪ್ರೆಸಿಡೆಂಟ್ ಫಕ್ರುದ್ದೀನ್ ಅಲಿ ಅಹಮದ್ ಇವ್ರಿಗೆ ಒಂದು ಲೆಟರ್ ಬರೀತಾರೆ ಟು ಡಿಕ್ಲೇರ್ ಎಮರ್ಜೆನ್ಸಿ. ಕಾರಣ ಒಂದೇ, ಇಂಟರ್ನಲ್ ಡಿಸ್ಟರ್ಬೆನ್ಸ್. ಅಂಡ್ ಅದೇ ರಾತ್ರಿ 25 ಜೂನ್ ಅಟ್ ನೈಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಸ್ವಲ್ಪ ಅವರ್ಸ್ ಅಲ್ಲೇ ಸಾಕಷ್ಟು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ನ ಜೈಲಲ್ಲಿ ಹಾಕ್ತಾರೆ. JP ನಾರಾಯಣ್, LK ಅಡ್ವಾಣಿ ಅಂಡ್ ಚರಣ್ ಸಿಂಗ್. ಅಂಡ್ ಗವರ್ಮೆಂಟ್ ಅದೇ ನೈಟ್ ಇಂದ ಪವರ್ಸ್ ನ ಕೂಡ ಶಟ್ ಡೌನ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಈ ನ್ಯೂಸ್ ಪೇಪರ್ಸ್ ಅಲ್ಲಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಆಚೆ ಬರಬಾರ್ದು ಅಂತ. ಅಂಡ್ ಬೆಳಗ್ಗೆ ಅಷ್ಟೊತ್ತಿಗೆ ಮಿಸಸ್ ಇಂದಿರಾ ಗಾಂಧಿ ರೇಡಿಯೋ ಅಲ್ಲಿ ಅನೌನ್ಸ್ ಮಾಡ್ತಾರೆ, भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. ಇದಾದ್ಮೇಲೆ ನೆಕ್ಸ್ಟ್ 2 years ಇಟ್ ಇಸ್ ಅ ಹಿಸ್ಟರಿ. ಈ ಪೀರಿಯಡ್ ಅಲ್ಲಿ ನಾರ್ಮಲ್ ಪಬ್ಲಿಕ್ ಗೆ ಫಂಡಮೆಂಟಲ್ ರೈಟ್ಸ್ ಇದ್ದಿಲ್ಲ. ಅವ್ರ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗಿತ್ತು. ಇದ್ರ ವಿರುದ್ಧ ಯಾರಾದ್ರೂ ಬಂದು ರೋಡ್ ಮೇಲೆ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಜೈಲಲ್ಲಿ ಹಾಕ್ತಾ ಇದ್ರು. ಈ ತರ ಪ್ರೊಟೆಸ್ಟ್ ಮಾಡ್ತಾ 1 ಲಕ್ಷ ಇನ್ನೋಸೆಂಟ್ ಪೀಪಲ್ ನ ಜೈಲಲ್ಲಿ ಹಾಕಿದ್ರು. ಅಂಡ್ ಸಾಕಷ್ಟು ಆರ್ಗನೈಸೇಷನ್ ಲೈಕ್ RSS ಅಂಡ್ ಜಮಾತಿ ಇಸ್ಲಾಮಿ ಈ ತರ ಆರ್ಗನೈಸೇಷನ್ಸ್ ಬ್ಯಾನ್ ಆಗಿತ್ತು. ಅಂಡ್ ಸಾಕಷ್ಟು ಕಮ್ಯುನಿಟಿ ಲೀಡರ್ಸ್ ಕೂಡ ಅರೆಸ್ಟ್ ಆಗಿದ್ರು. And one of the scary thing happened in this dark period. That was mass sterilization program. ಈ ಪ್ರೋಗ್ರಾಮ್ ನ ಮಿಸಸ್ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ ತಗೊಂಡ್ಬಂದಿದ್ರು. ಪಾಪ್ಯುಲೇಷನ್ ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ನಾರ್ಮಲ್ ಪಬ್ಲಿಕ್ ನ ಸ್ಟೆರಿಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇದರಲ್ಲಿ ಸಾಕಷ್ಟು ಜನ ಸತ್ತು ಹೋಗ್ಬಿಡ್ತಾರೆ. ಅಂಡ್ the sterilization was done in very unsafe manner. And this was all about emergency. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Meet you in the next video. Bye. ನಾನು ಪ್ರವೀಣ್, AK Royal Praveen, signing off. Peace.